ಇದ್ರಲ್ಲಿ ಹೆಂಗೆ ಅಂದ್ರೆ ನಮ್ ದನಿನಲ್ಲಿ ಅದೇನೋ ಅಂತಲ್ಲ ಬಕೆಟ್ ಹಿಡಿಯೋರು ಜಾಸ್ತಿ ಅಂತಲ್ಲ ಹಂಗೆ ನಾವು ದನ ನಮ್ ಬಂಡವಾಳ ಹಾಕ್ಬೇಕು. ಮದ್ದೂರ್ ಹತ್ರ ಚೊಟ್ನಳ್ಳಿ ಜಾತ್ರೆ ಈಗ 5 ವರ್ಷದಿಂದ ಕಟ್ತಾ ಇದೆ. ಈ ವರ್ಷ ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅಲ್ಲೂ ರಾಸುಗಳಿಗೆ ಉತ್ತಮವಾಗಿ ಬಹುಮಾನ ಇಟ್ಟಿದ್ದಾರೆ. ನೀವೆಲ್ಲ ಅಲ್ಲಿದ್ರೆ ವ್ಯವಸಾಯ ಮಾಡ್ತಾ ಇದ್ರಿ, ಹಸು ಕರು ಇರೋ ಮನೇಲಿ ಕರು ಉಡುವ. ಈಗ ಇಲ್ಲ, ಎಲ್ಲ ವ್ಯವಸಾಯ ಎಲ್ಲ ಹೋಯ್ತು. ವ್ಯವಸಾಯ ಮನೆ ಸಹಾಯ ಅಂತ ಗಾದೆನೇ ಐತೆ. ರಾಸುಗಳು 10ನೇ ತಾರೀಕು ರಾತ್ರಿ 12 ಗಂಟೆ ತನಕ ಬರೋಕೆ ಅವಕಾಶ ಇರುತ್ತದೆ. ಹಾಗೆ 13ನೇ ತಾರೀಕು ರಾಸುಗಳ ಆಯ್ಕೆ. ಅವ್ರನ್ನ ನಮ್ಮ ರೈತರು ಅಂದ್ರೆ ನಮ್ಗೆ ದೇವ್ರಿದ್ದಂಗೆ. ನಾವು ಒಂದು ತನ್ನ ತಿನ್ನೋದ್ರಲ್ಲ ಅವ್ರ ಶ್ರಮ ಇರೋದು. ನಾವೆಲ್ಲೋ ಸುಮ್ಮನೆ ನಾವೆಲ್ಲೆಲ್ಲೋ ಹೋಟ್ಲು ಗಿಟ್ಲು ತಿಂತೀವಿ. ನೋಡ್ಬೋದು ಹೇಗಿವೆ ಇಲ್ಲಿ ಅಂತ. ಹಾಗೆ ಇಲ್ಲೊಂದು ನೋಡಿ ಇನೋವಾ ಕಾರ್ ಮೇಲೆ ರೈತರು ಹೇಗಿರ್ಬೇಕು. 30 ಲಕ್ಷದ ಕಾರ್ನು ತಗೊಂಡವ್ರೆ. ಒಂದಷ್ಟು ಇನ್ಫ್ಲೂಯೆನ್ಸ್ ತಂದ್ಬಿಟ್ಟಾಗ ರೈತರಿಗೆ ಸಾಕಿದವ್ರಿಗೆ ಏನು ಬೆಲೆ ಇರಲ್ಲ. ಈಗ ನಿಮ್ಮಿಂದ ಮೀಡಿಯಾದವ್ರ ಒಂದು ಕಿವಿ ಮಾತು, ಡಾಕ್ಟ್ರುಗಳಾಗ್ಬೋದು, ಇಲ್ಲಿ ಹೇಗಿದೆ ಕಪ್ಪುದು ಒಂದ್ ಜೊತೆ ನೊಗಗಳು ಕೂಡ ಇಲ್ಲೇ ಸಿಗುತ್ತೆ. ನೊಗ ಮಾಡಕ್ಕೆ ಎಷ್ಟು ಇಲ್ಲಿ ಅಂಗಡಿಗಳು. ಬನ್ನಿ ಇವಾಗ ಒಬ್ರನ್ನ ಪರಿಚಯ ಮಾಡಿಸ್ತೀನಿ. ಅವ್ರು ಯಾರು ಅಂತ ತೋರಿಸ್ತಾ ಹೋಗ್ತೀನಿ. ಈಗ ಬನ್ನಿ ಇವಾಗ ಹೋಗ್ತಾ ಇದೀವಿ, ಅಲ್ಲೇನೆ ಹೋಗಿ ಸಿಗೋಣ ಅವ್ರ ಹತ್ರ. ಅಣ್ಣ ನಿಮ್ಮ ಹೆಸರು? ನಮಸ್ತೆ, ಹೆಸರು ಪ್ರತಾಪ್ ಅಂತೇಳಿ. ಮೂಲತಃ ನಮ್ದು ಮೈಸೂರು ಟೌನ್ KG ಕೊಪ್ಪಳವರು. ನಮ್ಮ ಫ್ಯಾಮಿಲಿ ಬಂದು ಮೆರವೇಗೌಡರ ಕುಟುಂಬ ಅಂತೇಳಿ. ಅಣ್ಣ ಎಷ್ಟು ಜೊತೆ ಎತ್ ಕಟ್ಟಿದ್ರಿ ಅಣ್ಣ? ನಾನು ಯಾವಾಗ್ಲೂ ಮುಡುಕ್ತರೆಗೆ 4 ಜೊತೆ. ಸರಿ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಒಂದ್ ಜೊತೆ ಕಟ್ಟಿದ್ದೆ. ಅವು ದೊಡ್ಡವನ್ನ ಅವು ಕೊಟ್ಟ ಮೇಲೆ ಇವು ನಾವು ನಮ್ಮೂರಲ್ಲಿ ಗಾಡಿ ಕಟ್ಟಬೇಕಾಗಿದೆ ದೇವ್ರಿಗೆ ಶಿವರಾತ್ರಿಗೆ. ಹಾಗಾಗಿ ಒಂದ್ ಜೊತೆ ತಂದಿದ್ದೀವಿ. ಮಿಕ್ತ ಸ್ನೇಹಿತರು ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರಿಗೆ ಇಲ್ಲಿ ಹೊಸ ಜಾಗ, ಇಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಜೊತೆ ಸೇರಿಸ್ಕೊಂಡು ಅವ್ರನ್ನ ಈ ಸರಿ ಜಾತ್ರೆ ಮಾಡಿಸ್ತಾ ಇದೀವಿ. ಅಣ್ಣ ಎಷ್ಟು ಹೇಳ್ತಾ ಇದ್ರಿ ಪ್ರೈಸ್ ಇವಕ್ಕೆ? ಇವು ನನಗೇನೆ 6.25 ಲಕ್ಷ. ಇವು ಸದ್ಯಕ್ಕೆ ಏನ್ ಕೊಡಲ್ವಾ? ನಾನು ಇನ್ನು ಯುಗಾದಿ ಗಾಡಿ ಕಟ್ಬೇಕು, ಇನ್ನೊಂದ್ 2-3 ಜಾತ್ರೆ ಐತೆ. ಹಂಗಾಗಿ ಅಣ್ಣ ಎಷ್ಟು ಜೊತೆ ಇದ್ದ ನಿಮ್ಮ ಹತ್ರ ಮೊದ್ಲು? ನಂದು ಯಾವಾಗ್ಲೂ ಇರ್ತೇವೆ, 2 ಜೊತೆ 3 ಜೊತೆ ಇರ್ತವೆ. ಜಾತ್ರೆ ಟೈಮ್ 4 ಜೊತೆ ಇರ್ತವೆ. ಅಣ್ಣ ಹೇಗ್ ಬೆಳೆಸ್ತಾ ಇದ್ರಿ ಎತ್ಕೊಳ್ಳ? ಏನಿಲ್ಲ, ಈಗ ನಿಮ್ಮಂತ ರೈತರೇ, ನಿಮ್ಮಂತ ಇದ್ರವರು ಮೀಡಿಯಾ ಇಂದ ನಾವು ಒಂದಷ್ಟು ಜನ ಎಲ್ಲ ದನ ಸಾಕೋರು ನಾವು ಅಂತೀವಿ. ಅದ ದನಿಯಿಂದ ನಾವು ಅದನ್ನ ತಿಳ್ಕೊಬೇಕು. ಆಮೇಲೆ ಇದ್ರಲ್ಲಿ ಹೆಂಗೆ ಅಂದ್ರೆ ನಮ್ ದನಿನಲ್ಲಿ ಅದೇನೋ ಅಂತಲ್ಲ ಬಕೆಟ್ ಹಿಡಿಯೋರು ಜಾಸ್ತಿ ಅಂತಲ್ಲ ಹಂಗೆ ನಾವು ದನ ನಮ್ ಬಂಡವಾಳ ಹಾಕ್ಬೇಕು, ನಾವು ಸಾಕ್ಬೇಕು. ಆಗ್ಲೇ ಗೊತ್ತಾಗೋದು ಅದ್ರದ್ದು ಏನ್ ಕಷ್ಟ, ಎಷ್ಟು ಖರ್ಚಾಗತ್ತೆ, ಏನ್ ಮಾಡುತ್ತೆ ಅಂತ. ಸುಮ್ನೆ ಅವ್ರ ಹೆಸರು ಇವ್ರ ಹೆಸರು ಅದು ಇದು ಅಂತ ಎಲ್ಲ ಬಿಲ್ಡಪ್ ತಗೋತಾರೆ. ಹಂಗ ಇಷ್ಟಲ್ಲ, ನಮ್ಮ ಕೈಲಿ ಅಷ್ಟು ಒಂದ್ ಜೊತೆ ದುಡ್ಡು ಆಯ್ತಾ ನಾವು ತಗೊಳ್ಳೋಣ, ಅದನ್ನ ಪ್ರೀತಿಯಾಗಿ ಸಾಕಣ, ಚೆನ್ನಾಗಿ ಸಾಕಣ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್ ಎಲ್ಲ ಜಾಸ್ತಿ ಆಗ್ತದೆ, ಅದಕ್ಕೆ ಕಾರಣ ಏನಣ್ಣ? ಕಾರಣ ಏನಿಲ್ಲ, ಎಲ್ಲ ನಿಮ್ಮಂತ ನೋಡಿ ನೀವೇ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಎಲ್ಲ ಯೂಟ್ಯೂಬ್ ಎಲ್ಲ ಮಾಡ್ತಾ ಇದ್ದೀರಾ. ನೀವೆಲ್ಲ ಅಲ್ಲಿದ್ರೆ ವ್ಯವಸಾಯ ಮಾಡ್ತಾ ಇದ್ರಿ, ಹಸು ಕರು ಇರೋ ಮನೇಲಿ ಕರು ಉಡುವ. ಈಗ ಇಲ್ಲ, ಎಲ್ಲ ವ್ಯವಸಾಯ ಎಲ್ಲ ಹೋಯ್ತು. ವ್ಯವಸಾಯ ಮನೆ ಸಹಾಯ ಅಂತ ಗಾದೆನೇ ಐತೆ. ಹಂಗಾಗಿ ನೀವೆಲ್ಲ ಹಂಗಾಯ್ತು ಅಂದ್ರೆ ಎಲ್ಲ ಹಳ್ಳಿ ಬಿಟ್ಟು ಸಿಟಿ ಬಂದ್ರು, ವ್ಯವಸಾಯ ಕಡಿಮೆ ಆಯ್ತು, ದನದ ರೇಟ್ ಜಾಸ್ತಿ ಆಯ್ತು. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಣ್ಣ? ರೈತರಿಗೆ ಏನಿಲ್ಲ, ಅವ್ರನ್ನ ನಮ್ಮ ರೈತರು ಅಂದ್ರೆ ನಮ್ಗೆ ದೇವ್ರಿದ್ದಂಗೆ. ನಾವು ಒಂದು ತನ್ನ ತಿನ್ನೋದ್ರಲ್ಲ ಅವ್ರ ಶ್ರಮ ಇರೋದು. ನಾವೆಲ್ಲೋ ಸುಮ್ಮನೆ ನಾವೆಲ್ಲೆಲ್ಲೋ ಹೋಟ್ಲು ಗಿಟ್ಲು ತಿಂತೀವಿ. ಶ್ರಮ ಅವ್ರದೇನೆ. ಎಷ್ಟೇ ಕೋಟಿ ಏನೇ ಮಡಗಿದ್ರು ತಿನ್ನೋದಂತೂ ತನ್ನನೇ. ಆಗ್ಲೇ ತೃಪ್ತಿ ಮನುಷ್ಯಂಗೆ. ನಮ್ಮ ದೇಶದ ಬೆನ್ನೆಲುಬು ರೈತರಿಗೋಸ್ಕರ. ಅವ್ರ ಬೆಳೆಗೆ ಒಳ್ಳೆ ಬೆಳೆ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ನಮ್ಮ ಕೈಲಾದಷ್ಟು ಬೇರೆ ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಐಆರ್ ಆಫೀಸರ್ಗಳಾಗ್ಬೋದು, ಅವ್ರ ಬೆಳೆಗೆ ಒಂಚೂರು ಒಳ್ಳೆ ರೇಟ್ ಸಿಗಂಗೆ ಮಾಡೋಣ. ನಮ್ಮ ಕೈಲಿ ಏನಾಗುತ್ತೆ ಅವ್ರಿಗೆ ಒಂದು ಸಣ್ಣದು, ಅವ್ರೇನು ಯಾರನ್ನೂ ಎಲ್ಪ್ ಕೇಳಲ್ಲ, ರೈತರು ಅವರೇ ಬೆಳೆದು ನಮಗೆ ಕೊಡ್ತಾರೆ. ಅಂಥದ್ರಲ್ಲಿ ನಮ್ಮ ಕೈಲಿ ಆಗಿದ್ದನ್ನ ಏನೋ ಅವ್ರಿಗೊಂದು ಕಿವಿ ಮಾತು ಹೇಳ್ಕೊಂಡು ಎಲ್ಲ ಒಗ್ಗಟ್ಟಾಗಿರೋಣ, ಕೈಲಾಗಿದ್ದನ್ನ ಎಲ್ಲ ಸೇವ್ ಮಾಡೋಣ ಇಷ್ಟಪಡ್ತೀನಿ. ಅಣ್ಣ ಎಲ್ಲೆಲ್ಲಿ ಜಾತ್ರೆ ಕಟ್ತೀರಾ ಅಣ್ಣ ನೀವು? ನಾನು ಮುಡುಕ್ತಾರೆ ಒಂದೇ ಮಾಡೋದು. ಇವತ್ತು ಈ ಸರಿ ಫಸ್ಟ್ ಬೇಬಿ ಹಾಕೊಂಡ್ಬಂದ್ರೆ ಇವನ್ನ ಬೇವಿಗೆ ಹಾಕ ಬಂದಿದ್ರಿ ಅಣ್ಣ. ಹೇಗಾಯ್ತಣ್ಣ ಜಾತ್ರೆ? 3 ವರ್ಷದ ಸೀಳಿ ಉಚ್ಚಮ್ಮಂದು ಜಾತ್ರೆ ಮಾಡ್ತಾ ಇದ್ದೆ. ಅದ್ 2ನೇ ವರ್ಷ ಚಾಂಪಿಯನ್ ಆದ್ವು. ಇಲ್ಲಿ ಹೆಂಗೆ ಅಂದ್ರೆ ಇಡೀ ಕರ್ನಾಟಕಕ್ಕೆ ಟಾಪ್ ಓರಿಗಳು ಬರೋದು ಇಲ್ಲಿಗೇನೆ, ಬೇಬಿ ಬೆಟ್ಟಕ್ಕೇನೆ ಟಾಪ್. ಚುಂಚನಗಟ್ಟೆಗೆ ಏನಾದ್ರು ಕಟ್ಟಿದ್ರ ಅಣ್ಣ? ಇಲ್ಲ, ನಾವು ನಮ್ಮ ತಾತನ ಕಾಲ ಕಟ್ತಾ ಇದ್ರಂತೆ. ಈಗ ತರಕ್ಕೆ ಅಂತ ಹೋಗ್ತಿವಿ, ಸುಮಾರು ತಂದಿದೀವಿ ನಾವು, ನಮ್ಮ ಅಪ್ಪ ಅವರೆಲ್ಲ. ಹಂಗಾಗಿ ಚುಂಚನಕಟ್ಟೆಲಿ ಹೋಗಿ ಬಂದೆ ಅಷ್ಟೇನೆ. ಅಣ್ಣ ಇವಕ್ಕೆ ಫುಡ್ ಏನೇನ್ ಹಾಕ್ತಿರಿ? ಇವಕ್ಕೆ ಫುಡ್ಡು ಈಗ ನಮ್ಮ ಹತ್ರ ಬಂದು 1 ವಾರ 10 ದಿನ ಆಯ್ತು ಅಷ್ಟೇ. ಇವು ಸದ್ಯಕ್ಕೆ ಒಟ್ಟು ಬೂಸ ನುಚ್ಚು ಕೊಡ್ತಾ ಇದೀವಿ. ಮನೆಗೆ ಬಂದ್ಮೇಲೆ ಬೇರೆ ಡಿಫ್ರೆಂಟ್ ಆಗಿ ಕೊಟ್ಟು ಸ್ವಲ್ಪ ಏನ್ ದಪ್ಪ ಹೈಟ್ ವೈಟ್ ಇದಾವೆ, ಸ್ವಲ್ಪ ಕಲರ್ ಮಾಡ್ಕೊಬೇಕು ಅಷ್ಟೇನೆ. ಅಣ್ಣ ಮೇನ್ ಆಗಿದ್ಕೆ ಹಾಲು ಕೊಡ್ತಾರಲ್ಲ, ಏನಕ್ಕಣ್ಣ ಹಾಲು ಕೊಡೋದು? ಏನಕ್ಕೆ ಅಂದ್ರೆ ಚೆನ್ನಾಗಿ ಒಳ್ಳೆ ಕಲರು ಬೆಳವಣಿಗೆ ಕೊಡ್ತಾರೆ. ಅವು ಆರಲ್ಲೂ ಕಡೆಯಲ್ಲಿ ಕೊಟ್ರೆ ತುಂಬಾ ಚಂದ. ಅಲ್ಲಾಗ ಸಣ್ಣ ಕರು ಇರ್ತಾವಲ್ಲ, ಅವಾಗ ಹಾಲು ಕೊಟ್ಟು ಚೆನ್ನಾಗಿ ಗ್ರೋತು, ವೆಯ್ಟ್, ಕಲರ್ ಎಲ್ಲ ಬರ್ತವೆ. ಹಂಗೆ ಮೊಟ್ಟೆನೂ ಕೊಡ್ತಾರಲ್ಲ, ಅದು ಡೈಜೆಷನ್ಗೆ, ಮೊಟ್ಟೆ ಡೈಜೆಷನ್ಗೆ, ಹುಲ್ ತಿಂತಾವ, ಧೂಳೆಲ್ಲ ಉಳ್ತಿರ್ತವೆ, ಅದಕ್ಕೆ ಗ್ರೋತ್ಗೆ ಎಲ್ಲ ಪ್ರತಿಯೊಂದು ಹಾಲು, ಮೊಟ್ಟೆ, ಮೊಸರು, ಬೆಣ್ಣೆ ಎಲ್ಲ ಬಾಳ ಪಚ್ಚಬಾಳೆನೂ ಕೊಡ್ತಾರೆ. ರವೆ ಗಂಜಿ ಕುಡಿಸ್ತಾರೆ. ಈ ಒಂದು ಕಾಳುಗಳಲ್ಲೇ ಹೆಚ್ಚು ಕಮ್ಮಿ ಒಂದು 15-20 ಥರ ಕಾಳು 15-20 ಥರ ಕಾಳಿಗೆ ಬೇಯಿಸ್ಕೊಡ್ತಾರೆ ಬೆಲ್ಲ ಹಾಕಿ. ಆ ಥರ ಒಬ್ಬೊಬ್ರು ಒಂದು ಕಲೆ ಇರ್ತದೆ, ಒಬ್ಬರು ಒಂಥರ ಮಾಡ್ತಾರೆ. ಅದು ಅವ್ರ ಇಷ್ಟ, ಅವ್ರವ್ರ ಕೆಪಾಸಿಟಿ. ಖಾಲಿ ಮಾತಾಡೋರು ಇರ್ತಾರೆ, ನಾವ್ ಹಂಗೆ ಕೊಡ್ತೀವಿ. ಮಾಡಿ ತೋರಿಸ್ಬೇಕು, ಏನೇ ಮಾಡಿದ್ರು ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಮೇನ್ ಆಗಿದ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಿ ತಿಂಗಳಿಗೆ? ಖರ್ಚೆಲ್ಲ ಲೆಕ್ಕ ಹಾಕಿದ್ರೆ ದನ ಕಟ್ಟಕ್ಕೆ ಆಗಲ್ಲ ರೈತರು. ಶೋಕಿ ಮಾಡೋರು ಇದೀವಲ್ಲ ನಾವು, ಅಲ್ಲಿಗೇದಿಯಲ್ಲಿ ಏನೋ ಮಾಡ್ಕೊಂಡು ತಿನ್ನಿಸ್ತೀವಿ ದನಿಗೆ, ಮಾತ್ರ ಲೆಕ್ಕಾಚಾರ. ಈ ನಾವೇನು ಲೆಕ್ಕಾಚಾರ ಹಾಕೊಂಡು ಸಾಕ್ತೀನಿ ಅಂದ್ರೆ ದನ ಸಾಕಕ್ ಆಗಲ್ಲ. ದನ ಕಟ್ಟೋರು ನಮ್ಮಂತವ್ರು, ಶೋಕಿ ದಂದವರು ಯಾರನ್ನು ಲೆಕ್ಕಾಚಾರ ಹೇಳಲ್ಲ ಯಾರಿಗೂ. ಒಬ್ಬೊಬ್ರು ದಿನಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತಾರೆ, ಒಬ್ಬರು 2,000 ರೂಪಾಯಿ ಖರ್ಚು ಮಾಡ್ತಾರೆ, ಪ್ರೀತಿ ಪಟ್ಟಂಗೆ. ಅಣ್ಣ ಈಗ ಇದಕ್ಕೆ ಕೂಟ ಮಾಡ್ಸಿದೀರಾ ನೀವು? ಇಲ್ಲ, ನಾನು ಕೂಡ್ತಾ ಇದ್ದೆ ತಗೊಂಡಿರೋದು ನಾನು. ಅಣ್ಣ ಕೂಟ ಮಾಡ್ಸೋದಂದ್ರೆ ಯಾವ ತರ ಅಣ್ಣ? ಈಗ ನಾವು ಒಂದು ಕರು ಇರುತ್ತೆ, ಅದಕ್ಕೆ ಒಂದ್ ಕರು ಇನ್ನೊಂದ್ ಕರು ಹಾಕ್ಬೇಕು, ಇನ್ನೊಂದು ಎತ್ತು ಹಾಕ್ಬೇಕು ಅಂದ್ರೆ ಅದೇ ತರದ್ದು ಹೈಟು ವೈಟು, ಅದೇ ತರ ಬ್ರೀಡು ಎಲ್ಲಾನು ಹೇಳಿ ಮಾಡಬೇಕು. ಬನ್ನಿ ನಾನು ಬನ್ನಿ ಹೌದ್ರಾ? ಆಯ್ತಣ್ಣ, ಬರ್ತೀವಿ ಖಂಡಿತ. ಹೌದ್ರಾ? ಯಾವ ಕೊಟ್ಟಿರ? ಮೊದಲೇ ಬಂದಿರ ನಮ್ಮ ಅಣ್ಣವ್ರು ಇಲ್ಲಿ, ಕಿರಣವ್ರು ಇಲ್ಲಿ, ಅವರೇ ಕೊಡ್ಸಿದ್ರು. ಬನ್ನಿ ಪಾಪ, ಇಲ್ಲೇ ಒಂದು ಹೇಳ್ಬಿಡೋಣ, ಬೈಟ್ಸ್ ಕೊಡೋಣ ಬರ್ರಿ. ಫೋನ್ ನೀವೊಂದು ಫೋನಲ್ಲಿ ತಗೊಂಡ್ರಿ ಬೈಟು ಸರ್. ಮದ್ದೂರ್ ಹತ್ರ ಚೊಟ್ನಳ್ಳಿ ಜಾತ್ರೆ ಈಗ 5 ವರ್ಷದಿಂದ ಕಟ್ತಾ ಇದೆ. ಈ ವರ್ಷ ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅಲ್ಲೂ ರಾಸುಗಳಿಗೆ ಉತ್ತಮವಾಗಿ ಬಹುಮಾನ ಇಟ್ಟಿದ್ದಾರೆ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15 ಮತ್ತು ತೃತೀಯ ಬಹುಮಾನ 10,000 ಮತ್ತು ಆಕರ್ಷಕ ಟ್ರೋಫಿ ಎಲ್ಲಾ ಕ್ಯಾಟಗರಿಗೂ, ಹಾಲು ಅಲ್ಲೂ, 2 ಅಲ್ಲೂ, 4 ಅಲ್ಲೂ, 6 ಅಲ್ಲೂ ಕಡೆ. ಹಾಗೆ ಚಾಂಪಿಯನ್ಗೆ 30,000 ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲಾ ರಾಸುಗಳು ಕಟ್ಟಿರೋ ಮಾಲೀಕರು ಈ ಜಾತ್ರೆಗೆ ಬಂದು ನಿಮ್ಮ ಎಲ್ಲಾ ರಾಸುಗಳನ್ನು ಪ್ರದರ್ಶಿಸಿ ಜಾತ್ರೆನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರೂ. ಆಮೇಲೆ ಈ ಜಾತ್ರೆಗೆ ರಾಸುಗಳು 10ನೇ ತಾರೀಕು ರಾತ್ರಿ 12 ಗಂಟೆ ತನಕ ಬರೋಕೆ ಅವಕಾಶ ಇರುತ್ತದೆ. ಹಾಗೆ 13ನೇ ತಾರೀಕು ರಾಸುಗಳ ಆಯ್ಕೆ ಪ್ರತಿಕ್ರಿಯೆ ಇರುತ್ತೆ. 14ನೇ ತಾರೀಕು ಆಯ್ಕೆಯಾದ ರಾಸುಗಳಿಗೆ ಬಹುಮಾನ ವಿತರಣೆ ಇರುತ್ತೆ. ದಯವಿಟ್ಟು ಎಲ್ಲಾ ರಾಸುಗಳ ನಿಮ್ಮ ರಾಸುಗಳನ್ನು ತಂದು ಹೇಗೆ ಎಲ್ಲಾ ಜಾತ್ರೆನೂ ಯಶಸ್ವಿಗೊಳಿಸಿದ್ರೆ ಈ ಜಾತ್ರೆನೂ ಯಶಸ್ವಿಗೊಳಿಸ್ಬೇಕೆ ಕೇಳ್ಕೊತೀವಿ. ಅಣ್ಣ ಈಗ ಇದಕ್ಕೆ ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಅಣ್ಣ? ಬರ್ಕೊಂಡು ಎಂಟ್ರಿ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಡೇಟ್ ಆಗಿದೆ, ಅಲ್ಲಾಗ್ದದ್ದು 2 4 6 ಅದೆಲ್ಲ. ಡಾಕ್ಟ್ರುಗಳು ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ಕಾಲು ಕೈ ಅಲ್ಲೂ ಎಲ್ಲ ನೋಡಿದ್ವಿ, ಒಳ್ಳೆ ಜಾತಿ ಕೂಟ ಇರಕ್ಕೆ ಮಾಡ್ತಾರೆ. ಈ ಮಧ್ಯದಲ್ಲಿ ಒಂದಷ್ಟು ಇನ್ಫ್ಲುಯೆನ್ಸ್ ತಂದ್ಬಿಟ್ಟಾಗ ರೈತರಿಗೆ ಸಾಕಿದವ್ರಿಗೆ ಏನೂ ಬೆಲೆ ಇರಲ್ಲ. ಈಗ ನಿಮ್ಮಿಂದ ಮೀಡಿಯಾದವ್ರ ಒಂದು ಕಿವಿ ಮಾತು, ಡಾಕ್ಟ್ರುಗಳಾಗ್ಬೋದು, ಕಮಿಟಿ ನಡೆಸೋರಾಗ್ಬೋದು, ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ದನ ಯಾರೇ ಸಾಕಿರ್ಲಿ ಅವ್ರಿಗೆ ಬಹುಮಾನ ಸಿಗಂಗೆ ಮಾಡಿಕೊಡ್ರಿ. ಅವ್ರಿಗೆ ಹೆಚ್ಚು ಕಡಿಮೆ ಮಾಡೋದು ಬೇಡ.
ಒಳ್ಳೆ ದನಿಗೆ ಪ್ರೈಸಿಗೆ ಕೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ. ಅಣ್ಣ ಅಲ್ಲೂ ಯಾವ ರೀತಿ ನೋಡ್ತೀರಾ ಅಣ್ಣ ಇದಕ್ಕೆ? ಇದು ನೋಡ್ರಿ ನಮ್ದು ಈಗ ಎಬಾಮಲಿ, ಇದು ನಮ್ಮ ಹೊಸಬಾಯಿ. ಇದು 2 ಹಲ್ಲು 4 ಹಲ್ಲು 6 ಹಲ್ಲು ಕಡೆ ಹಂಗೆ ಕರುಗಳು ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈ ಕಡೆ ಎಲ್ಲ ಹೊಸಬಾಯಿ. ಹೊಸಬಾಯಿ ಅಣ್ಣ ಇದು. ಈ ಹೊಸಬಾಯಿ ಅಣ್ಣ ಸುಳಿಗಳು? ಏಯ್ ಬಾಲಿ ಚೆದ್ದು ಓಡು, ಸಿಗಕ್ಕೆ ಬಾಲಿ ಬೇಕಾ, ಓಡ್ಬಾ 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 ಓಡ್ಬಾ. ಏಯ್ ಇರಮ್ಮ ಟೈಟ್ ಮಾಡದ, ಟೈಟ್ ಮಾಡು ಟೈಟ್ ಮಾಡಿ ಹಿಂದೆ ಕೇಳಿದ. ಸುಳಿ ನೋಡಿ, ಇದೊಂದು ಸುಳಿ ಇನ್ನೇನು ಬರುತ್ತೆ. ಅದನ್ನ 5 ಬೆಟ್ಟಿಂದ ಹಿಂದೆ ಇರಬಾರ್ದು. ಆಮೇಲೆ ಈ ಭುಜದಿಂದ 4 ಬೆಟ್ಟು ಒಳಗಿರಬಾರ್ದು. ಹಿಂದೆ ಕೀಳಿದೆ, ಕೀಳಿಂದ ಒಂದು ಗೇಣಿಂದ ಒಳಗೆ ಬರೋದು, ಈ ಒಳಗೆ ಬರಬೇಕು, ಒಂದು ಗೇಣಿ ಒಳಗೆ ಬರಬಾರ್ದು. ಅವೆಲ್ಲ ತಪ್ಪು ಸುಳಿ ಇರ್ತವೆ. ಇಲ್ಲೂ ಅಷ್ಟೇ ಕತ್ತಲ ಸುಳಿ ಬರ್ತವೆ. 2 ಕಡೆ ನಡೀತದೆ, 2 ಕಡೆ ಇರಬಾರ್ದು ಗುಂಡಿಗೆ ಸುಳಿ. ಹಂಗಿರುತ್ತೆ ಸುಳಿಲಿ. ಈಗ ನಾನು ಅಷ್ಟು ಸುಮಾರು ಜನಕ್ಕೆ ಎಲ್ಲರಿಗೂ ಹೇಳಿರೋದು, ಹೊಸಬ್ರು ತಗೊಳ್ಳೋರಿಗೆ ಅನುಭವದಿಂದ ತಗೊಳ್ರಿ, ಗೊತ್ತಿರೋ ಕರ್ಕೊಂಡೋಗಿ ತಗೊಳ್ರಿ ಅಂತ ಹೇಳಕ್ ಎಲ್ಲ ಸುಮಾರು ಜನಕ್ಕೆಲ್ಲ ಹೇಳಿದೀನಿ ನಾನು. ಅಣ್ಣ ಮೇನ್ ಆಗಿ ಸುಳಿ ಇರ್ಬೇಕು ಅಣ್ಣ, ಇರಬಾರ್ದ? ನಾನೀಗ ತೋರಿಸಿದ್ನಲ್ಲ, ಇವೆಲ್ಲ ಇರಬೇಕು. ಅವು ಇದ್ರೆ ಒಳ್ಳೇದು ಅಂತನಾ? ಇದ್ರೆ ಒಳ್ಳೇದು. ಸುಳಿ ಬಗ್ಗೆ ತಿಳಿದವ್ರನ್ನ ಕಾಲಕ್ಕೆ ನೋಡ್ಕೊಂಡು ಹೊಸಬ್ರು ಕಟ್ಟೋರು ತಗೋಬೇಕು. ಅಣ್ಣ ಹೊಸಬ್ರಿಗೆ ಒಂದು ಕಿವಿ ಮಾತು ಏನಾದ್ರು? ಏನಿಲ್ಲ, ನಾನ್ ಕಂಡೆ ತುಂಬಾ ಲಕ್ಷ ಸುಳ್ಬಿಟ್ಟವ್ರೆ ಹೊಸಬ್ರು. ದಯವಿಟ್ಟು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಅದು ಮಾರಕ್ ಹೋದಾಗ ಅರ್ಧಕ್ಕೆ ಬೆಲೆನೇ ಬರಲ್ಲ. ಆಗ ನಿಮ್ ಮನ್ಸು ಬೇಜಾರಾಗಿ ಎಷ್ಟು ಕಟ್ಟಕ್ ಬರಲ್ಲ. ಅನುಭವಸ್ಥರನ್ನ ಹಿರೀಕರನ್ನ ಹೋಗಿ ಸುಳಿ ಕಾಲಕ್ಕೆ ನೋಡ್ಕೊಂಡು ನಿಮ್ಮ ಬೆಲೆ ತಕ್ಕಂಗೆ ತಗೊಳ್ರಿ. ಮುಂದೆ ಕೊಡ್ಬೇಡ್ರಿ. ಆಗ ನೆಕ್ಸ್ಟ್ ಟೈಮ್ ನಿಮ್ಗೆ ಲಾಸ್ ಆದಾಗ ನೀವು ನೆಕ್ಸ್ಟ್ ಟೈಮ್ ಕಟ್ಟಕ್ ಬರಲ್ಲ. ಕಟ್ರಿ ಇನ್ನೂ ಖುಷಿ. ಹಸುಕರು ಎಲ್ಲಾನು ಹಸುಕರು ಕಟ್ಟೋಣ, ಒಳ್ಳೆ ದೊಡ್ಡದ್ ಕಟ್ಟೋಣ, ನಮ್ಮ ಹಳ್ಳಿ ಕರ ಉಳ್ಸೋಣ, ಬೆಳೆಸೋಣ. ಥ್ಯಾಂಕ್ ಯು. ಎಲ್ಲ ಹಿಂಗೆ ವಿಡಿಯೋ ಮಾಡಬೇಕು. ಹಿಂಗೆ ಯಾವನಾರ ಅಂಗಡಿಗೆ ಬಂದ್ಬಿಟ್ರೆ ಸಫಾ ಮಾಡೋದು. ಅದೇ ಎಲ್ಲ ಹೋಗೋದು ಹೇಳೋ ನಾವೀಗ. ಎಂತೆಂತ ಎತ್ತವೆ ನೋಡಿ ಇಲ್ಲಿ. ನನ್ನ ಜೊತೆ ಇವೆ. ಎಲ್ಲಿ ಕಾಣಿಸ್ತಿದೆ ಅಂತ ಹಿಂದೆಯಿಂದ ನೋಡ್ಬೋದು. ಇಲ್ಲೊಂದ್ ಜೊತೆ ಹೇಗಿದೆ ಅಂತ. ಇಲ್ಲ ಅದ್ದೂರಿ ಜಾತ್ರೆ ನೋಡಿ ಇಲ್ಲಿ. ನೋಡ್ಬೋದು ಮೈಸೂರು ಪ್ರತಾಪಣ್ಣನವರ ಎತ್ಕೊಳೆ ಹೇಗಿದೆ ಅಂತ ಇಲ್ಲಿ ಹೇಗೆ ಕಾಣಿಸ್ತಿವೆ ನೋಡಿ ಇಲ್ಲಿ. ಅವ್ರು ಸಿಕ್ಕಿದ್ರು, ಬಟ್ ಇವಾಗ ಎಲ್ಲ ಹೋಗೋರು ಹೊರಗಡೆ. ನೋಡೋಣ, ಆದರೆ ಮಾತಾಡ್ಸೋಣ ಅವ್ರನ್ನ, ಇಲ್ಲ ಅಂದರೆ ಇಲ್ಲ. ನೋಡ್ಕೊಬಿಡಿ ಅವ್ರ ಎತ್ಕೊಳು ಹೇಗಿವೆ ಅಂತ ಇಲ್ಲಿ ನೋಡಿ. ಅದ್ದೂರಿ ಆಗಿವೆ ಎತ್ಕೊಳು. ನೋಡ್ಬೋದು ಹೇಗಿವೆ. ಇಲ್ಲೊಂದು ಜೊತೆ ಎತ್ತು ಭರ್ಜರಿ, ಒಂದೇ ಒಂದು ಸಿಂಗಲ್ ಇದೆ. ಅದು ಊಟ ಮಾಡ್ಸೋಕ್ಕೇನೋ ನೋಡಿ ಇಲ್ಲಿ. ನೋಡಿ ವ್ಯಾಪಾರ ಹೆಂಗೆ ಕೂತ್ಕೊಂಡವ್ರೆ, ನಡೀತಾದೆ ಇಲ್ಲಿ ವ್ಯಾಪಾರ. ನೋಡ್ಬೋದು ಎಂತೆಂತ ಎತ್ತವೆ ಅಂತ ಇಲ್ಲಿ. ಸ್ನೇಹಿತರೆ ಬನ್ನಿ ದೇವಿ ಬೆಟ್ಟಕ್ಕೆ ಬಂದು ದರ್ಶನ ಕರ್ಕೊಂಡೋಗಿ. ನೋಡ್ಬೋದು ಇಲ್ಲೊಂದು ಜೊತೆ. ನೋಡ್ಬೋದು
ನೋಡ್ಬೋದು ವ್ಯಾಪಾರ ಹೇಗೆ ನಡೀತಿದೆ ಅಂತ. ನೋಡ್ಬೋದು ಹೇಗಿವೆ ಇಲ್ಲಿ ಅಂತ. ಹಾಗೆ ಇಲ್ಲೊಂದು ನೋಡಿ ಇನೋವಾ ಕಾರ್ ಮೇಲೆ ರೈತರು ಹೇಗಿರಬೇಕು. 30 ಲಕ್ಷದ ಕಾರ್ನು ತಗೊಂಡವ್ರೆ ಅಂದರೆ ನಮ್ಮ ರೈತರು ಲೆಕ್ಕ ಹಾಕಿ ಅಲ್ಲಿಗೆ ಹೆಂಗಿರಬೇಕು ಅಂತ ರೈತರು ಗೊತ್ತು. ನೋಡ್ಬೋದು ಎಲ್ಲ ಕೂಟ ಮಾಡಿಸೋದು ಇದು ಒಂದೊಂದು ಡೈಲಿ.